ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿ ಸಮೀಪ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಯೋಜನೆಗಾಗಿ ರಾಜ್ಯ ಸರ್ಕಾರ ಇದೀಗ 3 ಕಂದಾಯ ಗ್ರಾಮಗಳ ವ್ಯಾಪ್ತಿಯಲ್ಲಿ ಭೂಸ್ವಾಧೀನಕ್ಕಾಗಿ ಅಂತಿಮ ಅಧಿಸೂಚನೆ ಕೂಡ ಹೊರಡಿಸಿದೆ. ಇದು ಈ ಭಾಗದ ರೈತರ ಸಾಕಷ್ಟು ಆಕ್ರೋಶ ಕೂಡ ಕಾರಣ ಆಗಿದೆ. ಮೊದಲ ಹಂತದಲ್ಲಿ ಕೆಂಪಯ್ಯನಪಾಳ್ಯ, ಒಡೆಯರಹಳ್ಳಿ, ಮಂಡಳ್ಳಿ ಗ್ರಾಮಗಳಲ್ಲಿ ಸುಮಾರು 516 ಎಕರೆಗಳಷ್ಟು ಭೂಸ್ವಾಧೀನಕ್ಕೂ ಕೂಡ ಅಂತಿಮ ಅಧಿಸೂಚನೆ ಹೊರಡಿಸಿರುವಂಥದ್ದು. ನಾನಿವಾಗ ರಾಮನಗರ ತಾಲೂಕಿನ ಕೆಂಪಯ್ಯನಪಾಳ್ಯ ಗ್ರಾಮದ ಬಳಿ ಇದ್ದೀನಿ. ದೃಶ್ಯದಲ್ಲಿ ನೋಡ್ಬೋದು ಸಾಕಷ್ಟು ವಿಪ್ಪನೇರಳೆ ಗಿಡಗಳಿದ್ದಾವೆ. ಇದರ ಮೂಲಕ ಈ ಭಾಗದ ರೈತರು ಸಾಕಷ್ಟು ರೇಷ್ಮೆಯನ್ನು ಕೂಡ ಬೆಳೀತಾರೆ. ಜೊತೆಗೆ ಈ ಭಾಗದ ರೈತರ ಪ್ರಮುಖ ಕಸುಬು ಅಂದರೆ ಒಂದು ಕಡೆ ಹೈನುಗಾರಿಕೆ, ಮತ್ತೊಂದು ಕಡೆ ರೇಷ್ಮೆ ಅಂದರೆ ಸಿಲ್ಕ್ ಮತ್ತು ಮಿಲ್ಕ್ ಅನ್ನು ಕೂಡ ಇಲ್ಲಿ ಬೆಳೆಯುವಂಥದ್ದು. ಜೊತೆಗೆ ಎಲ್ಲ ಕಡೆಗಳು ಕೂಡ ಸಾಕಷ್ಟು ತೆಂಗಿದೆ, ಅಡಕೆ ಇದೆ, ಬಾಳೆ ಇದೆ, ಬೇರೆ ಬೇರೆ ಬೆಳೆಗಳನ್ನೆಲ್ಲರೂ ಕೂಡ ಈ ಭಾಗದ ರೈತರು ಬೆಳೀತಾರೆ. ಕಳೆದ 1 ವರ್ಷಗಳಿಂದಲೂ ಕೂಡ ಸಾಕಷ್ಟು ಹೋರಾಟವನ್ನು ಬಿಡದಿ ಭಾಗದ ರೈತರು, ಪ್ರಮುಖವಾಗಿ ರಾಮನಗರ ತಾಲೂಕಿನ ಬೈರಮಂಗಲ ಆಗಿರ್ಬೋದು, ಕಂಚಿಗಾರನಹಳ್ಳಿ ಗ್ರಾಮದ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಮಗೆ ಈ ಒಂದು ಯೋಜನೆ ಬೇಡ, ನಮಗೆ ಜಮೀನೇ ಬೇಕು, ನೀವು ಎಷ್ಟು ದುಡ್ಡು ಕೊಟ್ಟರು ಕೂಡ ನಮಗೆ ಈ ಒಂದು ಯೋಜನೆ ಬೇಡ ಅನ್ನುವಂಥದ್ದು. ರೈತರ ವಿರೋಧದ ನಡುವೆ ಕೂಡ ಬುಧವಾರ ರಾಜ್ಯ ಸರ್ಕಾರ ಅಂತಿಮ ಅಧಿಸೂಚನೆ ಹೊರಡಿಸಿರುವಂಥದ್ದು. ಪ್ರಮುಖವಾಗಿ 9 ಕಂದಾಯ ಗ್ರಾಮಗಳಲ್ಲಿ 3 ಕಂದಾಯ ಗ್ರಾಮಗಳನ್ನು ಮೊದಲ ಹಂತವಾಗಿ ಈಗ ಸೆಲೆಕ್ಟನ್ನು ಮಾಡಿಕೊಂಡು ಸುಮಾರು 516 ಎಕರೆಯಷ್ಟು ಭೂಸ್ವಾಧೀನಕ್ಕೆ ಮುಂದಾಗಿದೆ. ಪ್ರಮುಖವಾಗಿ ಕೆಂಪಯ್ಯನಪಾಳ್ಯ ಗ್ರಾಮದಲ್ಲಿ ಸುಮಾರು 384 ಎಕರೆಯಷ್ಟು ಭೂಸ್ವಾಧೀನ ಆಗ್ತಾ ಇದೆ. ಇಲ್ಲಿ ಸಾಕಷ್ಟು ರೈತರಿದ್ದಾರೆ. ಈ ಒಂದು ಯೋಜನೆಯನ್ನು ವಿರೋಧಿಸಿರುವಂಥ ರೈತರಿದ್ದಾರೆ, ರೈತ ಮಹಿಳೆಯರಿದ್ದಾರೆ, ಗ್ರಾಮಸ್ಥರಿದ್ದಾರೆ. ಅವ್ರನ್ನೂ ಕೂಡ ಮಾತಾಡಿಸ್ತೀನಿ, ಅವರ ಒಂದು ಒಪಿನಿಯನ್ ಏನು ಅಂತ. ಸರ್, ಈಗ ಈ ಒಂದು ಯೋಜನೆ ಬೆಂಗಳೂರು ಪಕ್ಕದಲ್ಲಿ ಆಗ್ತಾ ಇದೆ, ನಮಗೆ ಈ ಒಂದು ಯೋಜನೆ ಬೇಡ ಅಂತೇಳಿ ನೀವು ಕಳೆದ 1 ವರ್ಷಗಳಿಂದಲೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದೀರಾ. ಹೋರಾಟದ ಮಧ್ಯೆ ಕೆಲವೊಂದಿಷ್ಟು ಮಹಿಳೆಯರು ವಿಷ ಕುಡಿಯೋಕೆ ಹೋದರು, ರಸ್ತೆ ತಡೆ ನಡೆಸಿದ್ರಿ, ಕೇಸ್ಗಳೆಲ್ಲ ಬಿದ್ದಿವೆ. ಇವೆಲ್ಲವುಗಳ ಮಧ್ಯೆ ಈಗ ಮೊನ್ನೆ ಅಂತಿಮ ಅಧಿಸೂಚನೆ ಆಗಿದೆ. ನಿಮ್ಮ ಕೆಂಪಯ್ಯನಪಾಳ್ಯ ಗ್ರಾಮ ಕೂಡ ಭೂಸ್ವಾಧೀನಕ್ಕೆ ಅಧಿಸೂಚನೆ ಆಗಿದೆ. ನಿಮ್ಮೂರಲ್ಲೇ ಸುಮಾರು ಒಂದು 384 ಎಕರೆಯಷ್ಟು ಭೂಸ್ವಾಧೀನ ಆಗ್ತಾ ಇದೆ. ತಮ್ಮ ಮೊದಲ ರಿಯಾಕ್ಷನ್ ಏನು ಸರ್? ಈಗ ನಮ್ಮ ಸಮಾಧಿ ಮೇಲೆ ಟೌನ್ಶಿಪ್ ನಿರ್ಮಾಣ ಮಾಡೋಕ್ಕೆ ನಮ್ಮ ಸರ್ಕಾರ ಇದೆ. ಯಾವುದೇ ಒಬ್ಬ ಸರ್ಕಾರದವರು ಯಾರೇ ಆಗಲಿ ನಿಮ್ಮ ಪರಿಸ್ಥಿತಿ ಏನು, ನಿಮ್ಮದು ಕತೆ ಏನು ಅಂತ ಒಬ್ಬರು ಇದುವರೆಗೂ ಇಲ್ಲಿಗೆ ಕೆಂಪಯ್ಯನಪಾಳ್ಯಕ್ಕೆ ಬಂದಿಲ್ಲ. ಬರೀ ಅವರು AC ರೂಮಲ್ಲಿ ಕೂತ್ಕೊಂಡೆ ಅದೆಲ್ಲ ಮಾಡ್ತಾಯಿದ್ದಾರೆ. ಈ ಕೆಲವರು ಹೇಳ್ತಾರೆ ನಾವು ಪಾಲುದಾರಿಕೆ ಕೊಡ್ತೀವಿ ಅಂತ ಹೇಳ್ತಾರೆ. ಪಾಲುದಾರಿಕೆ ಅಂದರೆ ಏನು? ಬ್ಲೂ ಪ್ರಿಂಟ್ ಮಾಡಿದಾರಾ? ಯಾವ ಥರ ಮಾಡಿದ್ದಾರೆ? ಏನೂ ಇಲ್ಲ. ಪಾಲುದಾರಿಕೆಯಲ್ಲಿ ನಮಗೆ ಈಗ ಪಕ್ಕದಲ್ಲಿ ಟೊಯೋಟಾ ಆಯಿತು, ಟೊಯೋಟಾ ಜಮೀನೆಲ್ಲ ಕೊಟ್ಟರು. ಆದರೆ ಎಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ? ಎಲ್ಲ D ಗ್ರೂಪು, C ಗ್ರೂಪು ಅವರೇ ಹೋಯ್ತಾರೆ ಹೊರತು ಮೇಯ್ನ್ ಕೆಲಸ ಅವರೇ ತಗೊಳ್ತಾ ಇದ್ದಾರೆ. ಹಂಗಾಗಿ ನಮಗೆ ಬರೋದು ಒಂದೇ ಒಂದು ರೈತರ ಕೆಲಸ ಮಾತ್ರ, ಅಂದರೆ ವ್ಯವಸಾಯ ಮಾಡೋದು. ಇವಾಗ ನಮ್ಮೂರಲ್ಲಿ ಸುಮಾರು 14 ಲಕ್ಷದಿಂದ 15 ಲಕ್ಷ ತಿಂಗಳಿಗೆ ಒಂದು ಪೇಮೆಂಟ್ ಮಾಡ್ತೀವಿ ಡೈರಿಯಿಂದ, ಬರೀ ರೈತರು ಹಾಲಿಗೆ. ಅದೇ ರೀತಿ ವರ್ಷಕ್ಕೆ ಎಷ್ಟಾಯಿತು? ಹೆಚ್ಚು ಕಮ್ಮಿ 2 ಕೋಟಿ ಗಂಟ ಆದಾಯ ಬರ್ತಾಯಿದೆ. ರೇಷ್ಮೆ ಇದೆ, ಸೌತೆಕಾಯಿ ಬೆಳಿತೀವಿ, ಹೂವು ಬೆಳಿತೀವಿ, ಟೊಮೊಟೊ ಬೆಳಿತೀವಿ, ಎಲ್ಲ ಬೆಳಿತೀವಿ. ತೆಂಗು, ಅಡಿಕೆ ಎಲ್ಲ ಇದೆ. ನೋಡಿ ಸುತ್ತೂರ ನೋಡಿ, ನಮ್ಮೂರದು ಒಳ್ಳೆ ಮಲೆನಾಡು ಇದ್ದಂಗಿದೆ. ಈ ಥರ ಪ್ರದೇಶನ ಅವರು ಅಕ್ವೈರ್ ಮಾಡ್ಕೊಂಡು ತಪ್ಪು. ಆದರೆ ಇಲ್ಲಿ ಬ್ರಿಟಿಷರ ಕಾಲದ ಆಡಳಿತ ಆಗ್ಬಿಟ್ಟೈತೆ. ಬ್ರಿಟಿಷರು ಏನು ಮಾಡ್ತಾಯಿದ್ರು ಅಂದರೆ ಹೊಡೆದಾಡುವ ನೀತಿ ಅಂತ ಮಾಡ್ತಾರಲ್ಲ, ಈಗ ಎಲ್ಲ ಗ್ರಾಮವನ್ನು ಅಕ್ವೈರ್ ಮಾಡಿದ್ರೆ ಎಲ್ಲ ಮಾಡಬೇಕಾಯ್ತು. ಎರಡೇ ಊರು ಸಪ್ರೇಟಾಗಿ ಮಾಡಿ ರೈತರನ್ನ ಹೊಡೆದಾಡುವ ನೀತಿ ಮಾಡ್ತಾಯಿದ್ದಾರೆ. ಇದು ಬ್ರಿಟಿಷರ ದಬ್ಬಾಳಿಕೆ ಅಂತ ನಾವು ಪುಸ್ತಕದಲ್ಲಿ ಕೇಳಿದ್ದು ಇವಾಗ ಅಕ್ಷರಃ ಸತ್ಯ ಆಯ್ತಾ ಇದೆ. ನಮ್ಮನ್ನು ಯಾವುದೇ ಅಧಿಕಾರಿಗಳಾಗಲಿ ಯಾರೇ ಆಗಲಿ ಬರಲ್ಲ. ಏನಾರ ಮಾತಾಡಿದ್ರೆ ಇವಾಗ ನಾವು ಮಾತಾಡ್ತೀವಿ ಅಂದ್ಕೊಳ್ಳಿ, ನಾಳೆ ಬೆಳಗ್ಗೆ ಅಲ್ಲೇನಾದ್ರು ಸುಮ್ಮನೆ FIR ಹಾಕ್ಸೋದು, ಇದೆಲ್ಲ ತುಂಬ ಮಾಡ್ತಾರೆ. ಕೆಲವರು ಆಮೇಲೆ ಕಮಿಷನ್ ಏಜೆಂಟ್ಸ್ಗೆ 5 ಲಕ್ಷ ಕೊಡ್ತೀವಿ ಎಕರೆಗೆ, ನೀವು ಮಾಡಿಸಿ ರೈತರಿಂದ ಜಮೀನು ಕೊಡಿಸಿ ಅಂತ ಹೇಳೋದು. ಆ ರೀತಿ ಎಲ್ಲ ಮಾಡಿ ಇವ್ರನ್ನ ತುಂಬ ಈ ಕೆಲಸ ಇರ್ತಾರಲ್ಲ ರೈತ ಹುಡುಗರು, ಅವ್ರನ್ನೆಲ್ಲ ಪ್ರೋತ್ಸಾಹಿಸ್ತಾ ಇದ್ದಾರೆ. ಇವಾಗ ರೈತರು ಹೋಗಿ ಇವಾಗ ನಮ್ಮ ಅಣ್ಣನಿಗೆ ಆಗಲಿ, ನಮ್ಮ ಅಣ್ಣ ಪಕ್ಕ ಅವರು ರೈತರು ರೇಷ್ಮೆ ಹಾಲು ಎಲ್ಲ ಬೆಳೀತಾರೆ. ಅವ್ರಿಗೆ ಮೈಂಡ್ ವಾಶ್ ಮಾಡಿದ್ದಾರೆ, ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಆ ಥರ ಮಾಡ್ತಾ ಇದ್ದಾರೆ. ಯಜಮಾನ್ರೆ, ನೀವು ಕೆಂಪಯ್ಯನಪಾಳ್ಯದವರ, ಈಗ ನಿಮ್ಮದು ಎಷ್ಟು ಎಕರೆ ಭೂಮಿ ಭೂಸ್ವಾಧೀನ ಆಗ್ತಾ ಇದೆ? ಆ ಒಂದು ಜಮೀನಲ್ಲಿ ನೀವೇನೆಲ್ಲ ಬೆಳೆಯನ್ನು ಬೆಳೀತಾ ಇದ್ದೀರಿ? ಸರ್, ನಮ್ಮದೊಂದು 4 ಎಕರೆ ಇದೆ.
4 ಎಕರೆಯಲ್ಲಿ ತೆಂಗಿದೆ, ರೇಷ್ಮೆ ಇದೆ, ಹೈನುಗಾರಿಕೆ ಹಸುಗಳು ಕಟ್ಕೊಂಡಿದ್ದೀವಿ, ಒಂದು ಎತ್ತುಗಳಿದೆ, ಎತ್ತು ಗಾಡಿ ಇದೆ, ಉಳಿದ ಮನೆ ತೋಟದಲ್ಲಿ ಉಳಿದ ಮನೆ ಇದೆ. ತಿಂಗಳಿಗೆ 1 ಲಕ್ಷ ರೂಪಾಯಿ ಗಂಟ ನಾವು ರೇಷ್ಮೆ ಸಂಪಾದನೆ ಮಾಡ್ತೀವಿ, ಹಸುಗಳೆಲ್ಲ ಹಾಲು ಕರಿತೀವಿ. ಇದು ಇಂಥ ಜಮೀನು ಕೊಟ್ಬಿಟ್ಟು ನಾವು ಎಲ್ಲೋಗ ಸ್ವಾಮಿ, ಇಂಥ ಮಲೆನಾಡಿದ ಹೆಂಗಿದೆ ನಮ್ಮದು. ಹೋಗಿ ನಾವು ಕಾಡು ಪ್ರದೇಶದಲ್ಲಿ ಹೋಗಿ ಜಮೀನು ತೆಗ್ದು ನಾವು ಉದ್ಧಾರ ಕಾಯ್ತದ ಆನೆ ಕೊಟ್ಲೆ, ಸಿಂಹ, ಇದು ಹುಲಿ ಕೊಟ್ಲೆ, ನಾವಲ್ಲಿ ಇದು ಮಾಡೋಕ್ಕಾಗಲ್ಲ ಸ್ವಾಮಿ. ನಾವು ಹೋಗಿ ನಮ್ಮ ಜಮೀನು ನಾವು ಕೊಡಲ್ಲ, ನಾವು ರೈತರು ನಾವು. ಸರ್, ಈಗ ಸಾಕಷ್ಟು ಹೋರಾಟ ನಡೀತಾ ಇದೆ. ಈ ಹೋರಾಟದ ನಡುವೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಈ ಮಲೆನಾಡು ಫೀಲು ಬೆಂಗಳೂರಿಂದ ಒಂದು 20-25 ಕಿಲೋಮೀಟರ್ ದೂರದಲ್ಲಿದ್ದರೂ ಕೂಡ ಮಲೆನಾಡು ಫೀಲ್ ಇದೆ. ಅದ್ರ ನಡುವೆ ಕೂಡ ಇಷ್ಟೊಂದು ರೈತರು ನಮಗೆ ಬೇಡಪ್ಪ ಅಂತ ಹೇಳ್ತಿದ್ರು ಕೂಡ ಈಗ ರಾಜ್ಯ ಸರ್ಕಾರ ನಿಮ್ಮೂರಲ್ಲಿ ಫೈನಲ್ ನೋಟಿಫಿಕೇಶನ್ ಮಾಡಿದೆ. ಇನ್ನು ಕೆಲವೇ ದಿನಗಳಲ್ಲೆಲ್ಲ ಇದು ಭೂ ಸ್ವಾಧೀನ ಆಗುತ್ತೆ. ಏನು ಹೇಳ್ತೀರಿ? ಇದು ಖಂಡಿತವಾಗಿಯೂ ಯಾವುದೇ ಕಾರಣಕ್ಕೂ ಡಿ ಕೆ ಸಾಹೇಬರ ಹೊಟ್ಟೆಗೆ ಹಾಲು ಇಕ್ಕೊಂಡು ನಮ್ಮನ್ನು ಕಾಪಾಡಲಿ, ಇದು ಕೈ ಬಿಡಲಿ ಅಷ್ಟೇ ಸರ್ ನಾವು ಕೇಳೋದು. ನಾವು ಹಸುಗಳು, ರೇಷ್ಮೆ, ತೆಂಗು ಎಲ್ಲ ನಮ್ಮ ಜೀವನಕ್ಕೆ ಭಗವಂತ ಕಾಪಾಡ್ತಾವನೆ ಸರ್. ಭಗವಂತ ನಮ್ಗೆ ಏನೂ ತೊಂದರೆ ಕೊಡಲಿಲ್ಲ ಸರ್. ಅವ್ರ ಹೊಟ್ಟೆಗೆ ಹಾಲು ಇಕ್ಕೊಂಡು ಕೈ ಬಿಡ್ಬೇಕು ಸರ್ ಇದು.